Test number 144. ಟೆಸ್ಟ್ ನಂಬರ್ 144. ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಪರಿಕಲ್ಪನೆಯನ್ನು ನೋಡಿದರೆ ಕೇಂದ್ರ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯ ಸಂಸತ್ತಿನ ವಿಧಾನಸಭೆಗಳಿಗೆ ಒಂದೇ ಅವಧಿಯಲ್ಲಿ ಚುನಾವಣೆಗಳನ್ನು ಏರ್ಪಡಿಸುವುದು ಇದೊಂದು ನಿರಂತರವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆ ಅಂದ್ರೆ ನಿರಂತರ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಈ ಎರಡೂ ಸಂಸತ್ತಿಗೆ ಚುನಾವಣೆಗಳನ್ನು ಏರ್ಪಡಿಸುವ ಮೂಲಕ ರಾಷ್ಟ್ರದ ಆರ್ಥಿಕತೆಯ ಮೇಲೆ ತನ್ನದೇ ಆದ ಹಿಡಿತವನ್ನು ಸಾಧಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಈ ಯೋಜನೆ ಒಂದು ರಾಷ್ಟ್ರ ಒಂದು ಚುನಾವಣೆ. ಸೊ ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ಇದು ಭಾರತ ದೇಶಕ್ಕೆ ಅದೊಂದು ಹೊಸ ಯೋಜನೆ ಏನಲ್ಲ. 1952ರಿಂದ 1967ರಲ್ಲಿ ಈ ಯೋಜನೆ ನಮ್ಮ ಭಾರತ ಅಂದಿನಿಂದಲೇ ರೂಢಿ ಮಾಡಿಕೊಂಡಿತ್ತು. ಆದರೆ 1968 ಮತ್ತು 69ರ ಅವಧಿಯಲ್ಲಿ ಕೆಲವು ರಾಜ್ಯಗಳಲ್ಲಿನ ವಿಧಾನಸಭೆಗಳು ವಿಸರ್ಜನೆ ಮತ್ತು 1970 ಮತ್ತು 79ರ ಅವಧಿಯಲ್ಲಿ ಲೋಕಸಭೆ ವಿಸರ್ಜನೆ ಆಯಿತು. ಈ ಕಾರಣದಿಂದ ಈ ಯೋಜನೆ ಹಿಂದಾಯಿತು ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಇದು ಭವ್ಯ ಭಾರತಕ್ಕೆ ಭವಿಷ್ಯವನ್ನು ಬರೆಯುತ್ತಿರುವ ಮುನ್ನುಡಿಯಂತೆ ಕಾಣುತ್ತಿದೆ. ಯಾಕಂದ್ರೆ ವಿಕಸಿತ ಭಾರತದ ಮೂಲ ಪರಿಕಲ್ಪನೆಯನ್ನು ನೋಡಿದರೆ ಭಾರತದ ರಾಷ್ಟ್ರವನ್ನು 1947ರಲ್ಲಿ ಚತುಷ್ಪಥ ರಸ್ತೆಗಳ ಅಗಲೀಕರಣ, ಚೆಕ್ ಡ್ಯಾಂಗಳ ನಿರ್ಮಾಣ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ, ಹೀಗೆ ಸ್ತ್ರೀ ಶಿಕ್ಷಣದ ಜೊತೆಗೆ ಇನ್ನು 10 ಅಂಶಗಳನ್ನು ಅಭಿವೃದ್ಧಿಪಡಿಸುವ ಒಂದು ಮೂಲ ಪರಿಕಲ್ಪನೆ ಹಾಕಿಕೊಂಡಿದ್ದರಿಂದ ಇದನ್ನು ನಾವು ಭವ್ಯ ಭಾರತದ ಮುನ್ನುಡಿಯನ್ನು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಅತಿಯಾದರೆ ಅಮೃತವು ಸಹ ವಿಷದಂತೆ ಕಾಣುತ್ತದೆ. ಸೊ ನಮ್ಮಲ್ಲಿ ಎಲೆಕ್ಷನ್ಗಳು ಮೇಲಿಂದ ಮೇಲೆ ಬರ್ತಾ ಇದ್ರೆ ಅದು ಅಮೃತಕ್ಕೆ ಹೋಗಿ ವಿಷ ಪರಿಣಾಮ ಆಗ್ತದೆ. ಅಂದ್ರೆ ಮತದಾರ ಅಂದ್ರೆ ಎಲೆಕ್ಷನ್ ಚುನಾವಣೆಯ ಕುರಿತು ತನ್ನದೇ ಇರುವಂತಹ ಮಹತ್ವವನ್ನು ಕಳೆದುಕೊಂಡು ಆತನಲ್ಲಿ ಚುನಾವಣೆಯನ್ನು ಹಗಲಿದ್ದು ಬರ್ತೈತಿ ಹೋಗ್ತೈತಿ ಅಂತ ಒಂದು ತಪ್ಪು ಭಾವನೆ ಬರ್ತೈತಿ. ಸೊ ಅದಕ್ಕಾಗಿ ಒಂದು ಭಾರತಕ್ಕೆ ಒಂದು ರಾಷ್ಟ್ರಕ್ಕೆ ಒಂದು ಚುನಾವಣೆ ಏರ್ಪಡಿಸಿದ್ರೆ ಒಳ್ಳೆಯದು. ಜೊತೆಗೆ ರಾಷ್ಟ್ರೀಯವಾದಿಗಳು ಮತ್ತು ಪ್ರಾದೇಶಿಕವಾದಿಗಳಿಗೆ ಈ ಏಕ ಒಂದು ಚುನಾವಣೆ ವ್ಯವಸ್ಥೆ ನೋಡ್ತೈತಪ್ಪ ಅಂತ ಏಕ ಪರಿಕಲ್ಪನೆ ನೋಡ್ತೈತಿ. ಹೆಂಗ ಏಕ ಪರಿಕಲ್ಪನೆ ನೋಡ್ತೈತಿ ಅಂತ ಒಂದು ಉದ್ದೇಶ ನೋಡಿದ್ರ ಇಲ್ಲಿ ರಾಷ್ಟ್ರೀಯವಾದಿಗಳು ಕೂಡ ತಮ್ಮ ರಾಷ್ಟ್ರನ ಫೋಕಸ್ ಮಾಡ್ತಾರೆ, ಪ್ರಾದೇಶಿಕವಾದಿಗಳು ಕೂಡ ತಮ್ಮ ಪ್ರಾದೇಶಿಕತೆಯನ್ನು ಫೋಕಸ್ ಮಾಡ್ತಾರೆ. ಇಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಅಂತೂ ಹುಟ್ಟೋದಿಲ್ಲ. ಸೊ ಹಾಗಾಗಿ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇದನ್ನ ಒಂದು ಸಮಾನತೆಯ ಪರಿಕಲ್ಪನೆಯ ತತ್ವ ಎಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಈ ಯೋಜನೆ ಆಡಳಿತಾತ್ಮಕ ವ್ಯವಸ್ಥೆ ಯಂತ್ರದಲ್ಲಿ ನಿರಂತರತೆಯನ್ನು ಕಾಪಾಡ್ತೈತಿ. ಒಂದೇ ಕಾಲಕ್ಕೆ ಚುನಾವಣೆಗಳನ್ನು ಮಾಡ್ತಾ ಹೋದ್ರೆ ನಮ್ಮಲ್ಲಿ ರಾಜ್ಯದಲ್ಲಿ ಆಗಲಿ ಎಲ್ಲ ಡಿಸಿ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸಿ ಅವರು ಚುನಾವಣಾ ಆಯುಕ್ತರಾಗಿರ್ತಾರೆ. ಸೊ ಅಂತ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೇವಪ್ಪ ಅಂತಂದ್ರೆ ನಾವು ನಿರಂತರತೆಯನ್ನು ಕಾಪಾಡ್ತೀವಿ. ಒಟ್ಟಾರೆಯಾಗಿ ನನ್ನ ಅಭಿಪ್ರಾಯದಲ್ಲಿ ಹೇಳುವುದಾದರೆ ಇದರಿಂದ ಅನೇಕ ಅನಾನುಕೂಲಗಳಿವೆ. ಅಂದ್ರೆ ಸಂವಿಧಾನಕ್ಕೆ ಮಾರಕ ಆಗ್ತೈತಿ. ಜೊತೆಗೆ ನಮ್ಮಲ್ಲಿ ಏನಾಗ್ತೈತಿ ಪ್ರಾದೇಶಿಕ ಪಕ್ಷಗಳ ತನ್ನದೇ ಆಗಿರುವಂತಹ ಮಹತ್ವ ಕಳೆದುಕೊಳ್ತಾವ, ಪ್ರಾದೇಶಿಕ ನಾಯಕರುಗಳಿಗೆ ಅವಕಾಶ ಇರುವುದಿಲ್ಲ ಎನ್ನುವುದು. ಒಟ್ಟಾರೆಯಾಗಿ ಈ ವಿಕಸಿತ ಭಾರತ, ಭವ್ಯ ಭಾರತ ಮತ್ತು ಸುಂದರ ಸಶಕ್ತ ರಾಷ್ಟ್ರ ನಿರ್ಮಿಸುವಲ್ಲಿ ಈ ಒಂದು ಚುನಾವಣೆ ವ್ಯವಸ್ಥೆ ಅನುಕೂಲವಾಗಲಿದೆ. ಧನ್ಯವಾದಗಳು.